ಆಚರಣೆಗೆ ಕೌಂಟ್ ಡೌನ್ ಶುರು ಆಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ವೆಲ್ಕಮ್ ಮಾಡೋಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ. ರಾಜಧಾನಿ ಬೆಂಗಳೂರಲ್ಲಿ ನ್ಯೂ ಇಯರ್ ವೆಲ್ಕಮ್ಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಂದಿರಾನಗರ, ಕೋರಮಂಗಲ, ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷ ಆಚರಣೆಗೆ ಬೆಂಗಳೂರಲ್ಲಿ 3,000ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ತಾತ್ಕಾಲಿಕ ಕಮಾಂಡ್ ಸೆಂಟರ್ ಓಪನ್ ಆಗಿದೆ. 50ರಿಂದ 100 ಮೀಟರ್ ಅಂತರದಲ್ಲಿ ಸಿಸಿಟಿವಿ ಇರುತ್ತೆ. ಎಐ ತಂತ್ರಜ್ಞಾನ ಆಧಾರಿತ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಸಿವಿಲ್ ಪೊಲೀಸರು, ಕೆಎಸ್ಆರ್ಪಿ, ಹೋಂಗಾರ್ಡ್, ಸಿವಿಲ್ ಡಿಫೆನ್ಸ್ ಸೇರಿ ಒಟ್ಟಾರೆಯಾಗಿ 3,000 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಹೊಸ ವರ್ಷ ಆಚರಣೆ ಹಿನ್ನೆಲೆ ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವಿಧ್ವಂಸಕ ಕೃತ್ಯ ತಡೆಗೆ ಬೆಂಗಳೂರಲ್ಲಿ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಸೇರಿದಂತೆ 18 ತಂಡಗಳಿಂದ ಪರಿಶೀಲನೆ ನಡೆಸಲಾಯಿತು. ಇನ್ನು ವಿಮಾನ ನಿಲ್ದಾಣ, ಹೋಟೆಲ್, ಜನನಿಬಿಡ ಪ್ರದೇಶ, ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಎಂಜಿ ರೋಡ್ ಸುತ್ತಲೂ ಕೆಲವು ಕಡೆಗಳಲ್ಲಿ ಸಂಚಾರ ಬದಲಾವಣೆ ಮಾಡಲಾಗಿದೆ. ಇಂದು ನ್ಯೂ ಇಯರ್ ಆಚರಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ನ್ಯೂ ಇಯರ್ ಆಚರಣೆಗೆ ಬರುವ ವಾಹನಗಳಿಗೆ ಶಿವಾಜಿನಗರದ ಬಿಎಂಟಿಸಿ ಬಸ್ ನಿಲ್ದಾಣ 1ನೇ ಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಯುಬಿ ಸಿಟಿ, ಗರುಡ ಮಾಲ್ ಹಾಗೂ ಕಾಮರಾಜ ರಸ್ತೆಯಲ್ಲಿ ಕ್ಯಾಬ್ ಪಿಕಪ್ ಹಾಗೂ ಡ್ರಾಪಿಂಗ್ ಪಾಯಿಂಟ್ಸ್ ನೋಟ್ ಮಾಡಲಾಗಿದೆ. ಇನ್ನು ಕಬ್ಬನ್ ರಸ್ತೆ, ಬಿಆರ್ಬಿ ಜಂಕ್ಷನ್, ಚಿನ್ನಸ್ವಾಮಿ ಕ್ರೀಡಾಂಗಣ ಗೇಟ್ ಸೇರಿ ಹಲವು ಕಡೆಗಳಲ್ಲಿ ಕ್ಯಾಬ್ ಪಿಕಪ್ ಹಾಗೂ ಡ್ರಾಪಿಂಗ್ ಪಾಯಿಂಟ್ಸ್ ಅಂತ ಗುರುತು ಮಾಡಲಾಗಿದೆ. ಇನ್ನು ಈ ಬಾರಿ ಪೊಲೀಸ್ ಇಲಾಖೆ ಹೀಟ್ ಮ್ಯಾಪಿಂಗ್ ಟೆಕ್ನಿಕ್ ಬಳಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್, ವಾಹನ ಸಂಚಾರ ಸಮಸ್ಯೆ ಸೇರಿದಂತೆ ಜನರಿಗೆ ಅಗತ್ಯ ಮಾಹಿತಿ ನೀಡೋಕೆ ಮೊದಲ ಬಾರಿಗೆ QR ಕೋಡ್ ಬಳಕೆ ಮಾಡಲಾಗ್ತಾ ಇದೆ. ಅತಿ ಹೆಚ್ಚು ಜನ ಸೇರೋ ಜಾಗವನ್ನ ಕೆಂಪು ಬಣ್ಣ ಅಂತ ಗುರುತು ಮಾಡಲಾಗಿದ್ದು, ಜನ ಸೇರ್ತಾ ಇರುವ ಜಾಗವನ್ನ ಹಳದಿ ಬಣ್ಣ ಹಾಗೂ ಹಸಿರು ಬಣ್ಣ ಇರೋದು ಕಡಿಮೆ ಜನ ಅಂತ ಸೂಚನೆ ಮಾಡಲಾಗಿದೆ. ಇನ್ನು ಆಯ್ದ 180 ಕಡೆ ಫೋಕಸ್ ಲೈಟ್ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಈಗಾಗಲೇ ನ್ಯೂ ಇಯರ್ ವೈಬ್ ಶುರುವಾಗಿದೆ. ಪಬ್, ರೆಸ್ಟೋರೆಂಟ್ಗಳು ಫುಲ್ ಬುಕಿಂಗ್ ಆಗಿದ್ದಾವೆ. ಪಾರ್ಟಿ ಹಾಟ್ಸ್ಪಾಟ್ನಲ್ಲಿ ಪೊಲೀಸರು ಚೆಕಿಂಗ್ ಮಾಡ್ತಾ ಇದ್ದಾರೆ. ಹೋಟೆಲ್, ರೆಸ್ಟೋರೆಂಟ್, ಪಬ್ಗಳಲ್ಲಿ ಪೊಲೀಸರು ಸೆಕ್ಯೂರಿಟಿ ತಪಾಸಣೆ ಮಾಡಿದ್ದಾರೆ. ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪಿಜಿಗಳಲ್ಲೂ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. 12 ಗಂಟೆಗಳ ಮೇಲೆ ಪಿಜಿಗೆ ಬಂದರೆ ಎಂಟ್ರಿ ಇರೋದಿಲ್ಲ. ಇನ್ನು ನ್ಯೂ ಇಯರ್ಗೆ ಪಿಜಿ ಒಳಗೆ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡವ್ರಿಗೆ ಶಾಕ್ ಎದುರಾಗಿದೆ. ಈ ಬಾರಿ ನ್ಯೂ ಇಯರ್ಗೆ ಪಿಜಿಯಲ್ಲಿ ಪಾರ್ಟಿ ಮಾಡೋಕೆ ಅವಕಾಶ ಇಲ್ಲ. ಇನ್ನು ಪಿಜಿಗೆ ಸ್ನೇಹಿತರನ್ನು ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾವುದೇ ಅನಾಹುತ ಆಗದಂತೆ ತಡೆಯೋಕೆ ಪಿಜಿ ಮಾಲೀಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇನ್ನು ಮಧ್ಯಾಹ್ನ 2ರಿಂದ ಜನವರಿ 1ರ ಬೆಳಗಿನವರೆಗೆ 10 ಗಂಟೆವರೆಗೂ ನಂದಿ ಬೆಟ್ಟ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಬೆಟ್ಟಗಳ ಚಾರಣಕ್ಕೂ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಆದೇಶ ಮಾಡಿದ್ದಾರೆ. ಹೊಸ ವರ್ಷ ಆಚರಣೆ ಮಾಡೋ ವೇಳೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಸೂಕ್ತ ಮುಂಜಾಗ್ರತೆ ವಹಿಸಲಾಗಿದೆ ಅಂತ ವಿಜಯಪುರ SP ಲಕ್ಷ್ಮಣ ನಿಂಬರ್ಗಿ ಹೇಳಿದ್ದಾರೆ. ಜಿಲ್ಲೆಯ ಎಲ್ಲಾ ಹೋಟೆಲ್, ಲಾಡ್ಜ್, ರೆಸ್ಟೋರೆಂಟ್ ಹಾಗೂ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. 39 ಕಡೆ ಚೆಕ್ ಪಾಯಿಂಟ್ ತೆರೆಯಲಾಗಿದ್ದು 16 ಸಾರ್ವಜನಿಕ ಸ್ಥಳಗಳನ್ನು ASC ತಂಡದವರು ಪರಿಶೀಲನೆ ನಡೆಸಿದ್ದಾರೆ ಅಂತ SP ಮಾಹಿತಿ ಕೊಟ್ಟರು. ಇನ್ನು ಜಿಲ್ಲೆಯಾದ್ಯಂತ ಒಟ್ಟು 987 ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಕೂಡ ನ್ಯೂ ಇಯರ್ ಸ್ವಾಗತಕ್ಕೆ ಭರ್ಜರಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇನ್ನು ಮಧ್ಯರಾತ್ರಿ ತರಹೇವಾರಿ ವೋಲ್ಡ್ ಮ್ಯಾನ್ಗಳನ್ನು ದಹಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಕ್ಯಾಂಪ್ ಪ್ರದೇಶದಲ್ಲಿ ನಿರ್ಮಿಸಿರುವ ತರಹೇವಾರಿ ವೋಲ್ಡ್ ಮ್ಯಾನ್ ಗೊಂಬೆಗಳಿಗೆ ಭಾರಿ ಬೇಡಿಕೆ ಇದೆ. ಬೆಳಗಾವಿ ಮಾತ್ರವಲ್ಲದೆ ಗೋವಾ, ಮಹಾರಾಷ್ಟ್ರಕ್ಕೂ ಈ ಗೊಂಬೆಗಳನ್ನು ರವಾನೆ ಮಾಡಲಾಗುತ್ತೆ. ಕಡಲನಗರಿ ಮಂಗಳೂರಲ್ಲೂ ಹೊಸ ವರ್ಷಾಚರಣೆಗೆ ಸಿದ್ಧತೆ ಜೋರಾಗಿದೆ. ಮಂಗಳೂರಿನ ಧಾರ್ಮಿಕ ಕ್ಷೇತ್ರಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇವೆ. ನ್ಯೂ ಇಯರ್ ಆಚರಣೆಗೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಾ ಇರುವಂತಹ ಪ್ರವಾಸಿಗರು ದೇಗುಲಕ್ಕೆ ಮೊದಲು ಭೇಟಿ ಕೊಡ್ತಾ ಇದ್ದಾರೆ. ಕುದ್ರೋಳಿ ದೇಗುಲದಲ್ಲಿ ಇವತ್ತು, ನಾಳೆ ವಿಶೇಷ ಪೂಜೆ, ಗಣಹೋಮ ಇರುತ್ತೆ. ನ್ಯೂ ಇಯರ್ ಆಚರಣೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಪ್ರಮುಖ ವೃತ್ತ ಹಾಗೂ ರಸ್ತೆಗಳು ಸೇರಿದಂಗೆ 570ಕ್ಕೂ ಹೆಚ್ಚು ಕಡೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಇನ್ನು ಜಿಲ್ಲೆಯಾದ್ಯಂತ 1500ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಗೆ ನಿಯೋಜಿಸಲಾಗಿದೆ. ಕಾನೂನು ಸುವ್ಯವಸ್ಥೆಗೆ ಭಂಗ ಬಾರದಂತೆ ನ್ಯೂ ಇಯರ್ ಆಚರಿಸುವಂತೆ SP ಸಿದ್ಧಾರ್ಥ ಗೋಯಲ್ ಮಾಹಿತಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕಡಲ ತೀರಗಳು ಸಿದ್ಧವಾಗಿವೆ. ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಕಾರವಾರ ಕಡಲ ತೀರಗಳಲ್ಲಿ ರೆಸಾರ್ಟ್ ರೆಡಿ ಆಗ್ತಾ ಇವೆ. ಇನ್ನು ದಾಂಡೇಲಿಯಲ್ಲಿನ ಹೋಮ್ ಸ್ಟೇಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಒಟ್ಟು 31 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಅಕ್ರಮ ಚಟುವಟಿಕೆಗಳನ್ನು ತಡೆಯೋಕೆ ಸನ್ನದ್ಧರಾಗಿದ್ದಾರೆ. ಇನ್ನು ಪರವಾನಗಿ ಇಲ್ಲದೆ DJ ಸೌಂಡ್ ಸಿಸ್ಟಮ್ ಹಾಕಿದ್ರೆ FIR ದಾಖಲಾಗುತ್ತೆ.
ಹೊಸ ವರ್ಷಕ್ಕೆ ಕೊಪ್ಪಳ ಜಿಲ್ಲೆ ಕೂಡ ಸಜ್ಜಾಗಿದೆ. ಸಾಣಾಪುರ, ಆನೆಗುಂದಿ, ಬಸಾಪುರ ಬಳಿ ರೆಸಾರ್ಟ್ಗಳಲ್ಲಿ ಪಾರ್ಟಿ ಮಾಡೋಕೆ ಸಜ್ಜಾಗಿದ್ದಾರೆ ಜನ. ಹೀಗಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಜೊತೆಗೆ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸಿ ಡಿಜೆ ಪಾರ್ಟಿ ಮಾಡುವಂತಿಲ್ಲ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕೆಲ ತಿಂಗಳಿಂದ ಬಿಕೋ ಅಂತ ಇದ್ದ ವಿಜಯನಗರ ಜಿಲ್ಲೆಯ ಪ್ರವಾಸಿ ತಾಣಗಳು ಇದೀಗ ತುಂಬಿ ತುಳುಕಿವೆ. ಹೊಸ ವರ್ಷ ಬರ್ತಾ ಇದ್ದಂತೆ ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಹೊಸ ವರ್ಷ ಆಚರಣೆ ವೇಳೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಲಾಗಿದೆ ಅಂತ ಎಸ್ಪಿ ಜಾಹ್ನವಿ ಮಾಹಿತಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಅದ್ದೂರಿ ಸಿದ್ಧತೆ ನಡೆಸಲಾಗ್ತಾ ಇದೆ. ವಿವಿಧ ಹೋಟೆಲ್ಗಳಲ್ಲಿ ಹೊಸ ವರ್ಷಾಚರಣೆಗೆ ಭರದ ಸಿದ್ಧತೆ ಮಾಡಲಾಗ್ತಾ ಇದೆ. ರೆಸಾರ್ಟ್ ಹೋಟೆಲ್ಗಳಲ್ಲಿ ವಿವಿಧ ಸಿಂಗರ್ಸ್ಗಳಿಂದ ಹಾಡು, ನೃತ್ಯಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆ. ಅವಳಿ ನಗರದಲ್ಲಿ ಪೊಲೀಸ್ ಇಲಾಖೆಯು ಭದ್ರತೆಗಾಗಿ 1500 ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಿದೆ. ಮಾದಕ ವಸ್ತು ಮಾರಾಟದ ಮೇಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ. ಕೋಗಿಲು ಕ್ರಾಸ್ ಅಕ್ರಮ ವಾಸಿಗಳಿಗೆ ಫ್ಲಾಟ್ ನೀಡ್ತಾ ಇದ್ರೆ ರಾಜ್ಯದ ಬೇರೆ ಬೇರೆ ಕಡೆ ನಿರಾಶ್ರಿತರಾಗಿರೋರಿಗೆ ಬೀದಿಯೇ ಗತಿಯಾಗಿದೆ. ಈ ಕುರಿತ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ ನಿವಾಸಿಗಳ ಸರ್ವೆ ಆಗ್ತಾ ಇದ್ದು ನಾಳೆಯಿಂದ ಫ್ಲಾಟ್ ವಿತರಣೆ ಕೆಲಸ ಶುರು ಮಾಡುವ ಸಾಧ್ಯತೆ ಇದೆ. ಜಿಬಿಎ ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ನಿನ್ನೆ ಭೇಟಿ ಕೊಟ್ಟಿದ್ರು. ಸರ್ವೆ ನಡೆಸಿದ ಕಂದಾಯ ಅಧಿಕಾರಿಗಳ ಬಳಿ ಮಾಹಿತಿ ಕಲೆ ಹಾಕಿದ್ರು. ಅರ್ಹರು ಯಾರು, ಅನರ್ಹರು ಯಾರು ಅನ್ನೋದನ್ನ ನೋಡಿ ಮನೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಈಗ ಅಂತಾರಾಷ್ಟ್ರೀಯ ವಿಷಯವಾಗಿದೆ. ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ ಚರ್ಚೆ ಆಗಿರೋದ್ರ ಬಗ್ಗೆ ಪ್ರಸ್ತಾಪಿಸಿ ಹಿಂದೂಗಳನ್ನು ಎಚ್ಚರಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಇಂದು ಕೋಗಿಲು ಲೇಔಟ್ಗೆ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭೇಟಿ ನೀಡಿ ಮೂಲ ನಿವಾಸಿಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಈ ಮಾಹಿತಿ ಆಧಾರದ ಮೇಲೆ ಕಾನೂನು ಹೋರಾಟಕ್ಕೆ ಕಮಲ ಪಡೆ ಸಜ್ಜಾಗ್ತಾ ಇದೆ. ಬೆಳಗಾವಿಯಲ್ಲಿ ಅತಿವೃಷ್ಟಿಯಿಂದಾಗಿ 381 ಮನೆಗಳಿಗೆ ಹಾನಿಯಾಗಿತ್ತು. ಮನೆ ಹಾನಿಯಾದವರಿಗೆ ಮನೆ ಕಟ್ಟಿಸಿಕೊಡೋದಾಗಿ ಸರ್ಕಾರ ಹೇಳಿತ್ತು. ಆದರೆ ಎನ್ಡಿಆರ್ಎಫ್ ಅಡಿ ಕೇವಲ 1.2 ಲಕ್ಷ ಪರಿಹಾರ ನೀಡಿ ಸರ್ಕಾರ ಕೈ ತೊಳ್ಕೊಂಡಿದೆ. ಕಲ್ಯಾಣ ನಗರದಲ್ಲಿ ಮನೆ ಪರಿಹಾರಕ್ಕಾಗಿ ಸಂತ್ರಸ್ತರು ಗೋಳಾಡ್ತಿದ್ದಾರೆ. ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಮನೆ ಕಳ್ಕೊಂಡವರ ಕೂಗಿಗೆ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಬೆಳಗಾವಿ ಸಂತ್ರಸ್ತರಿಗೆ ಸರ್ಕಾರ ಯಾಕೆ ಸೂರು ಕಲ್ಪಿಸಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮಂಡ್ಯದ ಮಳವಳ್ಳಿಯಲ್ಲೂ ಜನರು ಗೋಳಾಡ್ತಾ ಇದ್ದಾರೆ. ನಮ್ಮ ಗೋಳನ್ನು ಕೇಳಿ ಅಂತ 25ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗದ ಕುಟುಂಬದವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಮುತ್ತತ್ತಿ ಅರಣ್ಯದಿಂದ ವಲಸೆ ಬಂದಿದ್ದ ಕುಟುಂಬಗಳು ಮಳವಳ್ಳಿಯ ಹಲಗೂರಿನ ಕೃಷ್ಣೇಗೌಡನ ದೊಡ್ಡಿ ಬಳಿ ವಾಸವಾಗಿದ್ದರು. ಕೆರೆ ದಡದಲ್ಲಿ ವಾಸವಾಗಿರುವ ಕುಟುಂಬಕ್ಕೆ ಕಳೆದ 60 ವರ್ಷದಿಂದ ವಿದ್ಯುತ್ ಮರೀಚಿಕೆಯಾಗಿದೆ. ನಮ್ಮ ಕಷ್ಟವನ್ನು ಆಲಿಸಿ ಅಂತ ಬುಡಕಟ್ಟು ಜನ ಶಾಸಕ ನರೇಂದ್ರ ಸ್ವಾಮಿ ಬಳಿ ಮನವಿ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲೂ ಸೂರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ರವೀಂದ್ರನಾಥ ಬಡಾವಣೆಯಲ್ಲಿ 3 ತಿಂಗಳ ಹಿಂದೆ ಪಾಲಿಕೆ 36 ಮನೆಗಳನ್ನು ತೆರವು ಮಾಡಿತ್ತು. ಪಾರ್ಕ್ ಜಾಗದಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದೀರಾ ಅಂತ ಮನೆಗಳನ್ನು ತೆರವು ಮಾಡಲಾಗಿತ್ತು. ಘಟನೆ ನಡೆದು 3 ತಿಂಗಳಾದರೂ ಅಧಿಕಾರಿಗಳು ಜನರತ್ತ ಕಣ್ಣೆತ್ತು ನೋಡ್ತಾ ಇಲ್ಲ. ಸರ್ಕಾರಕ್ಕೆ ಬೆಂಗಳೂರಿನ ಜನರಷ್ಟೇ ಕಾಣಿಸ್ತಾರಾ, ನಾವು ಸರ್ಕಾರದ ಕಣ್ಣಿಗೆ ಕಾಣೋದೇ ಇಲ್ವಾ ಅಂತ ಮನೆ ಕಳ್ಕೊಂಡವರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. 10 ನಿಮಿಷದಲ್ಲಿ ಡೆಲಿವರಿ ಕೊಡ್ತೀವಿ ಅನ್ನೋ ನಿಯಮವನ್ನ ವಿರೋಧಿಸಿ ಇಂದು ದೇಶದಾದ್ಯಂತ ಗಿಗ್ ವರ್ಕರ್ಸ್ ಪ್ರತಿಭಟನೆ ನಡೆಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಂದು ಸಂಜೆ ಪ್ರತಿಭಟನೆ ಮಾಡೋಕೆ ಐಎಫ್ಎಟಿ ಹಾಗೂ ಜಿಐಪಿಎಸ್ಡಬ್ಲ್ಯೂ ಸಂಘಟನೆ ಕರೆ ಕೊಟ್ಟಿದೆ. ಗಿಗ್ ವರ್ಕರ್ಸ್ಗಳಿಗೆ ಸುರಕ್ಷತೆ, ತ್ವರಿತ ಡೆಲಿವರಿ ಸೇವೆಯಲ್ಲಿ ಸಡಿಲಿಕೆ ಸೇರಿ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಗಿಗ್ ವರ್ಕರ್ಸ್ ಆಗ್ರಹಿಸ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಆಟೋ ಚಾಲಕರು ಚಲಾಟ ಆಡಿದ್ದಾರೆ. ಕುರಿಗಳಂತೆ ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಆಟೋ ಚಾಲಕರು ಸಂಚರಿಸುತ್ತಿದ್ದಾರೆ. ಆಟೋಗೆ ಜೋತು ಬಿದ್ದು ವಿದ್ಯಾರ್ಥಿಗಳು ಪ್ರಯಾಣ ಮಾಡಿದ್ದಾರೆ. ಒಂದು ಆಟೋದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಪ್ರಯಾಣ ಮಾಡಲಾಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಅಪಘಾತ ಕಟ್ಟಿಟ್ಟ ಬುತ್ತಿ. ಆಟೋ ಚಾಲಕರ ಬೇಜವಾಬ್ದಾರಿಗೆ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹುಂಡಿ ಎಣಿಕೆ ಕಾರ್ಯ ನೆರವೇರಿದೆ. ಕಳೆದ 20 ದಿನದಲ್ಲಿ 3.73 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟರು. ಇನ್ನು 87 ಗ್ರಾಂ ಚಿನ್ನ, 910 ಗ್ರಾಂ ಬೆಳ್ಳಿಯನ್ನು ಭಕ್ತರು ಕಾಣಿಕೆ ರೂಪದಲ್ಲಿ ದೇವರಿಗೆ ಅರ್ಪಿಸಿದ್ದಾರೆ.
ಚಾಮರಾಜನಗರದಲ್ಲಿ ತಾಯಿ ಹಾಗೂ 4 ಹುಲಿ ಮರಿಗಳ ಸೆರೆಗೆ ಕೂಂಬಿಂಗ್ ಮಾಡಲಾಗಿತ್ತು. ಈ ವೇಳೆ ಸಿಕ್ಕಿದ್ದ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು. ವೀರಪುರ ಗ್ರಾಮದ ಜಮೀನಲ್ಲಿ ನಿನ್ನೆ 1 ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಆದರೆ ತಾಯಿ ಹುಲಿಗೆ ಕೂಂಬಿಂಗ್ ಮಾಡಿದ್ರೆ ಸಿಕ್ಕಿದ್ದು ಮಾತ್ರ ಗಂಡು ಹುಲಿ ಅಂತ ಹೇಳಲಾಗಿದೆ. ರಾಜ್ಯೋತ್ಸವ ದಿನದಂದು ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆಗೆ ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. ಈ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಧೈರ್ಯಶೀಲ ಮಾನೆ ದೂರು ಕೊಟ್ಟಿದ್ರು. ನಿನ್ನೆ ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿಯಾದ ಸಂಸದ ಈರಣ್ಣ ಕಡಾಡಿ ಬೆಳಗಾವಿ ಡಿಸಿಯ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಿದ್ದು, ಡಿಸಿಯಿಂದ ಯಾವುದೇ ಹಕ್ಕುಚ್ಯುತಿ ಉಲ್ಲಂಘನೆ ಆಗಿಲ್ಲ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ನೆಲಸಮ ಮಾಡಿದ್ದ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ಬಿರುಗಾಳಿ ಎಬ್ಬಿಸಿದೆ. ಕೇರಳ ರಾಜಕಾರಣಿಗಳು ಮೂಗು ತೂರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಈ ವಿವಾದದ ನಡುವೆ ಸಿಎಂ ಸಿದ್ದರಾಮಯ್ಯ 2 ದಿನ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ನಾರಾಯಣ ಧರ್ಮ ಸಂಘದಿಂದ ಆಯೋಜನೆ ಮಾಡಲಾಗಿರುವ 93ನೇ ಶಿವಗಿರಿ ತೀರ್ಥೋದ್ಭವ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದಾರೆ. ಇನ್ನು ಅಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರನ್ನು ಭೇಟಿ ಆಗಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ಅನುಷ್ಠಾನ ತಡೆ ಹಿಡಿಯುವ ಕುರಿತಾಗಿ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲ ಉದ್ದೇಶಕ್ಕೆ ವಿರುದ್ಧ ಆಗಿದೆ. ಮೂಲ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಜನರ ಉದ್ಯೋಗದ ಬೇಡಿಕೆ ಮತ್ತು ಹಕ್ಕು ಆಧಾರಿತವಾಗಿತ್ತು. ಜೀವನೋಪಾಯದ ಹಕ್ಕನ್ನು ಬಲಪಡಿಸಲು ಮತ್ತು ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳೊಂದಿಗಿನ ಸಮಾಲೋಚನೆಗಳನ್ನು ನಡೆಸುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮುಂದಾಗಬೇಕು ಅಂತ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರದ ಅಂಬಾ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಜನವರಿ 3ರಂದು ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಿದ್ದಾರೆ. ಸಿಎಂ ಜೊತೆ ಡಿಸಿಎಂ ಹಾಗೂ 6 ಸಚಿವರು ಆಗಮಿಸುತ್ತಿದ್ದಾರೆ. ಐತಿಹಾಸಿಕ ಅಂಬಾ ಮಹೋತ್ಸವದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಜನವರಿ 2ರಿಂದ ಜನವರಿ 6ರವರೆಗೆ ಶ್ರೀ ಅಂಬಾ ಮಹೋತ್ಸವ ನಿಗದಿಯಾಗಿದೆ. ಜನವರಿ 3ರಂದು ನಡೆಯುವ ಅಂಬಾದೇವಿ ಮಹಾರಥೋತ್ಸವ ಹಾಗೂ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿ ಅವತ್ತೇ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ. ಹುಬ್ಬಳ್ಳಿಯ ವೀರಾಪುರದಲ್ಲಿ ತಂದೆಯಿಂದಲೇ ಮಗಳ ಹತ್ಯೆ ನಡೆದಿತ್ತು. ಅನ್ಯಜಾತಿಯ ಯುವಕನನ್ನ ಮದುವೆಯಾಗಿದ್ದಕ್ಕೆ ತನ್ನ ಮಗಳು ಗರ್ಭಿಣಿ ಎಂದು ಲೆಕ್ಕಿಸದೆ ಕೊಚ್ಚಿ ಕೊಲೆ ಮಾಡಿದ್ದ. ಇದೀಗ ಇಂದು ಇನಾಂಪುರಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ನೊಂದ ಕುಟುಂಬಸ್ಥರನ್ನ ಭೇಟಿಯಾಗಲಿರುವ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ. ಕ್ರೈಮ್ ಲೋಕದ ಸುದ್ದಿಗಳು. ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಮತ್ತೆ ಬಯಲಾಗಿದೆ. ಜೈಲಲ್ಲಿರೋ ಕೈದಿಗಳ ಹೈಫೈ ಜೀವನದ ವಿಡಿಯೋ ಇದೀಗ ವೈರಲ್ ಆಗಿದೆ. ಬ್ರಾಂಡೆಡ್ ಎಣ್ಣೆ, ಸಿಗರೇಟ್ ಇಟ್ಕೊಂಡು ಜೈಲಲ್ಲೇ ಇಸ್ಪೀಟ್ ಆಟದಲ್ಲಿ ಕೈದಿಗಳು ಬ್ಯುಸಿ ಆಗಿದ್ದಾರಂತೆ. ಜೈಲಿನಲ್ಲಿ ಅಕ್ರಮ ನಡೀತಾ ಇದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಜೈಲಿಗೆ ಬಿಗಿ ಭದ್ರತೆ ಇದ್ರೂ ನಿಷೇಧಿತ ವಸ್ತುಗಳು ಜೈಲು ಸೇರಿದ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಕ್ರಿ 2,000 ಮೈಸೂರಲ್ಲಿ ಬೆಳಂಬೆಳಗ್ಗೆ ಅಬಕಾರಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಕ್ರಮ ಮದ್ಯ ಮಾದಕ ವಸ್ತುಗಳಿಗಾಗಿ ಅಬಕಾರಿ ಪೊಲೀಸರು ತಲಾಶ್ ಮಾಡಿದ್ದಾರೆ. ಮೈಸೂರು ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿರುವ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವ ಪೊಲೀಸರು ದಾಳಿ ಮಾಡಿದ್ದಾರೆ. ಮದ್ಯದ ಅಂಗಡಿಗಳು, ರೆಸ್ಟೋರೆಂಟ್ಗಳು ಸೇರಿದಂತೆ ವಿವಿಧೆಡೆ ತಲಾಶ್ ನಡೆಸಿದ್ದಾರೆ. ನಿಮಗೆ ಏನಪ್ಪ ನಿಮ್ಮ ಮಚ್ಚ ಮಾಡಕ್ಕೆ ಹೋಗ್ತೀಯಾ, ನಿಮ್ಮ ಪೊಲೀಸವ್ರಿಗೆ ನಾವು ಅಬ್ಕಾರಿ. ನಂಜನಗೂಡಲ್ಲಿ ದರೋಡೆ ಪ್ರಕರಣ ಹೆಚ್ಚಾಗಿದೆ. 6 ಅಂಗಡಿಗಳ ಬೀಗ ಮುರಿದು ಖದೀಮರು ಕಳ್ಳತನ ಮಾಡಿದ್ದಾರೆ. ಅಂಗಡಿಯಲ್ಲಿದ್ದ ಹಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅಂಗಡಿಗಳ ಮುಂದೆ ಇಟ್ಟಿದ್ದ ಉಪ್ಪನ್ನು ಕಳ್ಳತನ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದ ಹಲವೆಡೆ ಘಟನೆ ನಡೆದಿರುವಂತದ್ದು. ಹೋಲ್ಸೇಲ್ ಅಂಗಡಿ ಮುಂದೆ ಇಟ್ಟಿದ್ದ ಉಪ್ಪಿನ ಚೀಲಗಳನ್ನು ಕಳ್ಳತನ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದ್ವಿಚಕ್ರ ವಾಹನದಲ್ಲಿ ಬಂದ ಖದೀಮರು ಉಪ್ಪಿನ ಚೀಲವನ್ನು ಹೊತ್ಕೊಂಡು ಹೋಗಿದ್ದಾರೆ. ಉಪ್ಪು ಕಳ್ಳರಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮೆಸ್ಕಾಂ ಸಿಬ್ಬಂದಿ ಹೆಸರಲ್ಲಿ ಗ್ರಾಹಕರಿಗೆ ವಂಚನೆ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಅಜ್ಜಂಪುರ ಪಟ್ಟಣದಲ್ಲಿ ವಿದ್ಯುತ್ ಬಾಕಿ ಬಿಲ್ ಕಟ್ಟದೇ ಇದ್ರೆ ಕನೆಕ್ಷನ್ ಕಟ್ ಮಾಡೋದಾಗಿ ಮಂಜುನಾಥ್ ಅನ್ನುವ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಸದ್ಯ ಆತ ಮೆಸ್ಕಾಂ ಸಿಬ್ಬಂದಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ಕೂಡಲೇ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ. ಸ್ಮಾಲ್ ಬ್ರೇಕ್ ಆದ್ಮೇಲೆ